ಇಲ್ಲಿಯವರೆಗೂ ಕೂಡ ಲೋಕಸಭೆಯ ಚುನಾವಣೆಯ ರಾಜ್ಯದಲ್ಲಿ ಪ್ರಚಾರ ನಡೆದಿದ್ದು ಒಂದು ಟ್ರೇಲರ್ ಅಂತ ಕಾಣಿಸುತ್ತೆ. ಇನ್ನು ಮೇಲೆ ಶುರುವಾಗೋದು ನಿಜವಾದ ರಾಜಕೀಯ ಚಿತ್ರಣ, ರಾಜಕೀಯದ ಹಬ್ಬ ಅಂತ ಕಾಣಿಸುತ್ತೆ. ಕಾರಣ ಮೋದಿಯವರ ನಾಳೆ ಎಂಟ್ರಿ. ಅದಾದ ಮೇಲೆ ಇನ್ಯಾವ್ಯಾವ ಮಾತುಗಳು ಬರುತ್ತೋ, ಹೇಗೆ ಹೋಗುತ್ತೋ ಗೋಡ್ಬೇಕು. ಸೊ ಕರ್ನಾಟಕ ಕುರುಕ್ಷೇತ್ರ ಅಖಾಡಕ್ಕೆ ನಾಳೆ ಪ್ರಧಾನಿ ಮೋದಿ ಧುಮುಕಲಿದ್ದಾರೆ. ಚುನಾವಣೆ ಘೋಷಣೆಯ ದಿನ ಖರ್ಗೆ ತವರಿನಲ್ಲಿ ರಣಕಹಳೆಯನ್ನ ಮೊಳಗಿಸಿದ್ರು ಮೋದಿಯವರು. ನಾಳೆ ಸಿಎಂ ಸಿದ್ದರಾಮಯ್ಯನವರ ಅಡ್ಡಾದಲ್ಲಿ ಸದ್ದು ಮಾಡಲಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಮಂಗಳೂರಿನಲ್ಲಿ ಭರ್ಜರಿ ರೋಡ್ ಶೋ ಅನ್ನ ಮಾಡ್ತಾರೆ. ಮೋದಿ ಪ್ರವಾಸ ಪಟ್ಟಿಯಲ್ಲಿ ಸಣ್ಣ ಬದಲಾವಣೆ ಆಗಿದೆ. ಮಂಗಳೂರು ರೋಡ್ ಶೋ 15 ನಿಮಿಷ ತಡವಾಗಲಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದೆ. ಮೈಸೂರು ಮಂಗಳೂರು ಕೇಸರಿಮಯವಾಗಿದೆ. ಈ ಮಧ್ಯೆ ಶೀಘ್ರವೇ ಸಿಎಂ ಸಿದ್ದರಾಮಯ್ಯ ಕೂಡ ವಿವಿಧೆಡೆ ರೋಡ್ ಶೋ ನಡೆಸಲು ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಮೋದಿ ರಾಜ್ಯ ಭೇಟಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಸಿಎಂ, ಮೋದಿ ಮೈಸೂರಿಗೆ ಬರ್ತಾ ಇರೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ, ಆದರೆ ರಾಜ್ಯಕ್ಕೆ ಅವರ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ವಿರುದ್ಧ ಗೋಬ್ಯಾಕ್ ಚಳುವಳಿಯನ್ನ ನಡೆಸಿದ್ದಾರೆ. 14ನೇ ತಾರೀಕು ನರೇಂದ್ರ ಮೋದಿ ಅವರ ಪ್ರವಾಸ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ನರೇಂದ್ರ ಮೋದಿ ಅವರ ವಿಜಯ ಸಂಕಲ್ಪ ರೋಡ್ ಶೋ ಮಂಗಳೂರಿನಲ್ಲಿ ನಡೀತಾ ಇದೆ. ಸಂಜೆ 7:30 ಅಷ್ಟೊತ್ತಿಗೆ ಅವರು ಮಂಗಳೂರನ್ನ ತಲುಪಲಿಕ್ಕಿದ್ದಾರೆ. ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದ ಮಂಗಳೂರಿನ ಈ ಮುಖ್ಯ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ಗಳ ಕಾಲ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾ ರೋಡ್ ಶೋದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಮೋದಿ ಅವರು ಬಂದು ಹೋಗಕ್ಕೆ ನಮ್ದೇನು ತಕರಾರಿಲ್ಲ, ಬಂದು ಮಾಡಲಿ. ಬಟ್ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳ್ಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನ್ ಮಾಡಿದ್ದಾರೆ, ಬರಗಾಲಕ್ಕೆ ಇವತ್ತಿನವ್ರಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ. ಸೊ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ಲಾನ್ ಏನು, ಯಾವ ರೀತಿಯಾಗಿದೆ, ಕಾರ್ಯಕ್ರಮಕ್ಕೆ ಎಷ್ಟು ಗಂಟೆಗೆ ಶುರುವಾಗುತ್ತೆ, ಎಲ್ಲವೂ ಕೂಡ ನಿಮ್ಮ ಮುಂದೆ ಇದೆ. ಸಂಜೆ 4 ಗಂಟೆಗೆ ಮೈಸೂರಿಗೆ ಆಗಮಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಂಜೆ 4:30ಕ್ಕೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ರ್ಯಾಲಿಯನ್ನ ನಡೆಸಲಿದ್ದಾರೆ. ಸಂಜೆ 4:30ಕ್ಕೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ ಟಾರ್ಗೆಟ್ ಇಟ್ಕೊಂಡು ಭಾಷಣವನ್ನ ಮಾಡ್ತಾರ ಯಾವ ರೀತಿಯಾಗಿ ಅನ್ನೋದು ಇಂಪಾರ್ಟೆಂಟು. ರ್ಯಾಲಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಅದಾದ ನಂತರ ಸಂಜೆ 7:30ಕ್ಕೆ ಮಂಗಳೂರಿಗೆ ಹೋಗಿ ತಲುಪ್ತಾರೆ. ಸಂಜೆ 7:45ಕ್ಕೆ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಮಾಲಾರ್ಪಣೆ ಬಳಿಕ ರೋಡ್ ಶೋ ಅನ್ನ ಕೂಡ ನಡೆಸ್ತಾರೆ. 1.5 ಕಿಲೋಮೀಟರ್ ದೂರದ ನವಭಾರತ ವೃತ್ತದವರೆಗೂ ಕೂಡ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಬಟ್ ಏನು ಅಂತಂದ್ರೆ ನಾಳೆ ಮೋದಿ ಅವರ ಭಾಷಣದಲ್ಲಿ ಏನೆಲ್ಲ ಇರುತ್ತೆ, ಸಹಜವಾಗಿ ಅಂದಾಜನ್ನ ಮಾಡ್ಕೊಳ್ಳೋದಾದ್ರೆ, ಲೆಕ್ಕಾಚಾರಗಳನ್ನು ಇಟ್ಕೊಂಡ್ರೆ ಪ್ರಧಾನಿಗಳಿಗೆ ಈಗ ಪ್ರಶ್ನೆಯನ್ನ ಕೇಳಿದರೆ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಕೊಡುಗೆ ಏನು ಅಂತ ಹೇಳಿ ಸಹಜವಾಗಿ ಅದರದ್ದಿದ್ದೇ ಇರುತ್ತೆ. ಪರಿಹಾರದ ವಿಚಾರದಲ್ಲಿ ಕಾಂಗ್ರೆಸ್ನವರು ಪ್ರಶ್ನೆಯನ್ನ ಮಾಡ್ತಾ ಇರೋದಕ್ಕೆ ಉತ್ತರವನ್ನು ಕೊಡಬಹುದೇನೋ ಗೊತ್ತಿಲ್ಲ. ಒಕ್ಕಲಿಗರ ವಿಚಾರವನ್ನು ಎಳೆತಂದಿದ್ರು, ಅದಕ್ಕೇನಾದರೂ ಉತ್ತರ ಕೊಡ್ತಾರಾ ಅಥವಾ ಗೊತ್ತಿಲ್ಲ. ಬಟ್ ಒಂದಂತೂ ಸ್ಪಷ್ಟವಾಗಿ ಇರುತ್ತೆ, ಮಹಾರಾಜರ ಕೊಡುಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಹಳೆ ಮೈಸೂರು ಭಾಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕಾರಣ ಮೈಸೂರಿನ ಅಭ್ಯರ್ಥಿ ಯದುವೀರವರಿರೋದ್ರಿಂದ ಕೊಡುಗೆ ಏನು ಅನ್ನುವಂಥದ್ರ ಡಿಟೇಲ್ ಆಗಿ ಕೇಳಕಬಹುದೇನೋ ಭಾಷಣದಲ್ಲಿ ಅಂತ ಅನಿಸುತ್ತೆ. ಇನ್ನು ಉಳಿದಂತೆ ಗ್ಯಾರಂಟಿಗಳ ವಿಚಾರ, ರೈತರ ವಿಚಾರ, ಕಾಶ್ಮೀರ, ರಾಮ ಮಂದಿರ ಇವೆಲ್ಲ ಇನ್ಕ್ಲೂಡ್ ಆಗಬಹುದೇನೋ. ಇದನ್ನು ಹೊರತುಪಡಿಸಿದರೆ ರಾಜಕೀಯ ಇನ್ಯಾವ ಭಾಷಣದಲ್ಲಿರುತ್ತೆ, ಕುತೂಹಲ ಇದೆ, ನೋಡೋಣ ನಾಳೆಗೆ. ಇನ್ನು ಇದರ ಮೊದಲೇ ಈಗ ಸಿದ್ದರಾಮಯ್ಯನವರು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂಥ ಕೆಲಸಕ್ಕೆ ಒಂದು ಪ್ರಯತ್ನವನ್ನು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಏನು, ಮೈಸೂರಿನಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ಅದು 6 ವರ್ಷಗಳ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹಳೆಯ ಮಿತ್ರ ಬಿಜೆಪಿಯ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಚರ್ಚೆ ನಡೆಸಿದ್ದಾರೆ. ಈ ಬೆನ್ನಲ್ಲೇ ನಾಳೆಯ ಮೋದಿ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಅದಕ್ಕಾಗಿ ರ್ಯಾಲಿಯಿಂದ ದೂರ ಉಳಿತೀನಿ ಅಂತ ಶ್ರೀನಿವಾಸ್ ಪ್ರಸಾದ್ ಈಗಾಗಲೇ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ವಾತಾವರಣ ಇದೆ ಅನ್ನೋ ಮೂಲಕ ಬಿಜೆಪಿಗೆ ಒಂದು ರೀತಿ ದೊಡ್ಡ ಶಾಕ್ ಕೊಟ್ಟಂಗಿದೆ. ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದರು. ಕಾಂಗ್ರೆಸ್ ಬಗ್ಗೆ ಕನಿಕರ ಇರ್ಲಿ ಅಂದಿದ್ದೇನೆ ಅಷ್ಟೇ, ಅವರ ಬಳಿ ರಾಜಕೀಯ ಚರ್ಚಿಸಿಲ್ಲ ಅಂದಿದ್ದಾರೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಭೇಟಿಯಾದ ಮುಖ್ಯಮಂತ್ರಿಗಳ ಮೇಲೆ ಬಿಜೆಪಿ ಮುಗಿಬಿದ್ದಿದೆ. ಮಾನ ಮರ್ಯಾದೆ ಬಿಟ್ಟು ಸಿದ್ದರಾಮಯ್ಯನವರು ಹೋಗಿದ್ದಾರೆ, ಸೋಲಿನ ಭಯದಿಂದ ಸಿಎಂ ಹೀಗೆ ಮಾಡಿದ್ದಾರೆ ಅಂತ ವಾಗ್ದಾಳಿ. ಇದರ ಮಧ್ಯೆ ಎಚ್ಚೆತ್ತ BS ಯಡಿಯೂರಪ್ಪನವರು ನಾಳೆ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿ ಮಾಡ್ತೀನಿ, ಅವರು ನಾಳೆಯ ಮೋದಿ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪನವರು. ಬರೋದು ಇಲ್ಲ, ಹೋಗೋದು ಇಲ್ಲ, ರಾಜಕಾರಣ ಚರ್ಚೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಚಾಮರಾಜನಗರ ಕಾಂಗ್ರೆಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರ್ಲಿ ಅಂತ ಹೇಳಿದ್ದೀನಿ ಅಷ್ಟೇ. ಮತ್ತೆ ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ, ಅದರಿಂದ ಅವ್ರ ರಾಜಕೀಯ ಚರ್ಚೆ ಮಾಡಲಿಲ್ಲ. ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು.
ನಾನು ಮಾತಾಡಿದ್ದೀನಿ, ಹೋಗ್ತಾರೆ. ನಾನು ಮತ್ತೊಮ್ಮೆ ಅವ್ರನ್ನ ಹೋಗಿ ನಾಳೆ ನಾನು ಹೋದಾಗ ಅವ್ರನ್ನ ಭೇಟಿ ಮಾಡಿ ಅವ್ರ ಅಸಮಾಧಾನ ಇದ್ರೆ ಸರಿಪಡಿಸಿ ಅವ್ರನ್ನೆಲ್ಲರನ್ನು ಒಟ್ಟಾಗಿ ತಗೊಂಡೋಗೋ ಪ್ರಯತ್ನ ಮಾಡ್ತೇವೆ. ಬಿಜೆಪಿ ಈ ವಿಚಾರದಲ್ಲಿ ಕೆಟ್ಟ ಮೇಲೆ ಬುದ್ಧಿ ಕಲ್ತಂಗೆ ಕಾಣಿಸ್ತಾ ಇದೆ. ಯಾಕೆ? ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಅಳಿಯನಿಗೋಸ್ಕರ ಟಿಕೆಟನ್ನು ಕೇಳಿದರು, ಅದು ನಿರಾಕರಣೆ ಆಯಿತು. ಆಮೇಲೆ ಅವರ ಅಳಿಯ ಕಾಂಗ್ರೆಸ್ ಕಡೆಗೆ ಹೋಗಿ ನಿಂತ್ಕೊಂಡ್ರು. ಅವಾಗ ಶ್ರೀನಿವಾಸ್ ಪ್ರಸಾದ್ ಅವರು ಬೇಡ ಅಂತ ಹೇಳಿ ಕರ್ಕೊಂಡು ಬಂದು ಎಲ್ಲವೂ ಕೂಡ ನಡೆದೋಯ್ತು. ಬಟ್ ಅದಾದ ನಂತರ ಆದರೂ ಎಚ್ಚೆತ್ಕೊಳ್ಬೇಕಾಗಿತ್ತಲ್ಲ. ಒಂದೇ ಎಡವಟ್ಟೇನು ಅಂತಂದರೆ, ನಾನು ರಾಜಕೀಯದಿಂದ ನಿವೃತ್ತಿ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಬಿ ಜೆ ಪಿಯವರು ಸುಮ್ಮನೆ ಇದ್ದುಬಿಟ್ರು, ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ. ಬಟ್ ಶ್ರೀನಿವಾಸ್ ಪ್ರಸಾದ್ ಅವರ ಎಫೆಕ್ಟು ಮೈಸೂರು, ಚಾಮರಾಜನಗರದಲ್ಲಿ ಅತಿ ಹೆಚ್ಚಾಗಿ ಇದೆ. ಅವರು ಸೀನಿಯರ್ ಆಗಿದ್ದಾರೆ. ಅದರ ಜೊತೆಗೆ ರಿಟೈರ್ಮೆಂಟ್ ತೊಗೊಂಡ್ರೂ ಕೂಡ ಅವರ ಮಾತುಗಳು ನಡೆಯುವಂಥ ಪರಿಸ್ಥಿತಿ ಆ ಭಾಗಗಳಲ್ಲಿದೆ ದಲಿತ ಸಮುದಾಯದ ವಿಚಾರದಲ್ಲಿ. ಹಾಗಾಗಿ ಅದನ್ನು ಯಾಕೋ ಒಂದು ಹೆಜ್ಜೆ ಹಿಂದೆ ಎಡುತ್ತಾ ಅಂತ ಬಿ ಜೆ ಪಿ ಈಗ ಅದಕ್ಕೆ ಕಾಂಗ್ರೆಸ್ನವರು 2 ಹೆಜ್ಜೆ ಮುಂದೆ ಇಟ್ಟಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋ ಕೆಲಸ ಮಾಡಿದ್ದಾರೆ. ನಿರೀಕ್ಷೆನೇ ಇರಲಿಲ್ಲ ಅನಿಸುತ್ತೆ ಬಿ ಜೆ ಪಿಯವರಿಗೆ. ಹಾಗಾಗಿ ಕೆಟ್ಟ ಮೇಲೆ ಬುದ್ಧಿ ಬಂದ ರೀತಿಯಲ್ಲಿ ನಾಳೆ ಹೋಗ್ಬಿಟ್ಟು ಕರೆಯಕ್ಕೆ ಹೋಗ್ತಾ ಇದ್ದಾರೆ. ಈವನ್ ಮೋದಿಯವರು ಬರ್ತಾ ಇದ್ದಾರೆ ಅಂತಂದಾಗ ಅಟ್ಲೀಸ್ಟ್ ಆಯಾ ನಾಯಕರುಗಳು ಹೋಗ್ತಾರೆ, ಕರಿಬೇಕು ಅಂತಲ್ಲ. ಬಟ್ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನನ್ನನ್ನು ಕರೆದಿಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ನನಗೆ ಬೇಡ ನೀವೆಲ್ಲ ಅನ್ನುವಂಥ ಮೆಸೇಜ್ ಅದು. ಇನ್ನು ಅಂಬೇಡ್ಕರ್ ಅವರೇ ಬಂದರೂ ಕೂಡ ಸಂವಿಧಾನ ಬದಲಿಸಲು ಆಗಲ್ಲ ಅಂತ ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಸ್ಪಷ್ಟಪಡಿಸಿದರು. ಇದಕ್ಕೆ ಇವತ್ತು ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಮೋದಿ ಮಾತೆ ನಿಜ ಆಗಿದ್ರೆ ಸಂವಿಧಾನ ಬದಲಿಸ್ತೀವಿ ಅಂದವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ದಿನ ಮೌನವಾಗಿದ್ರಿ, ಸಂವಿಧಾನ ಬದಲಿಸ್ತೀವಿ ಅಂದವರನ್ನ ಈಗಲಾದರೂ ವಜಾ ಮಾಡಿ ತೋರಿಸಿ ಅಂತ ಡಿಸಿಎಂ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ನವರ ಆಗ್ರಹಕ್ಕೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೆಗ್ಡೆ ಮೇಲೆ ಕ್ರಮ ತಗೊಳ್ಳಿಲ್ಲ. ಅನಂತಕುಮಾರ್ ಹೆಗ್ಡೆ 2 ಸಾರಿ ಹೇಳಿದ್ರು, ಅಥವಾ ಮಂತ್ರಿ ಇದ್ರಲ್ಲ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ ನಿಂದ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದಿಂದ ಏನು ಕೆಲಸ ಮಾಡಿರಲಿಲ್ಲ, ಮನೇಲಿ ಕೂತಿದ್ರು. ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್. ಪ್ರಧಾನಮಂತ್ರಿ ಸ್ಥಾನಕ್ಕೆ ನಮಗೆ ಬಹಳ ಗೌರವ ಇದೆ. ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ಯಾಕೆ ಅವ್ರ ಪಾರ್ಟಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋರ್ನ ಯಾಕೆ ಅವ್ರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿಲ್ಲ? ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ, ನಮಗೆ ಅವ್ರಿಗೆ ಅರ್ಥ ಆಗ್ತದೆ. 400 ಓಟ್ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟು ದಿನ ಮೌನವಾಗಿದ್ದು ಸಂವಿಧಾನವನ್ನ ಯಾರೂ ಕೂಡ ಬದಲು ಮಾಡಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸಂವಿಧಾನದ ಬಗ್ಗೆ. ಇವತ್ತು ಇಂದಿರಾ ಗಾಂಧಿ ಅವರು ಸಂವಿಧಾನನ ಬುಡಮೇಲ್ ಮಾಡ್ಬಿಟ್ರಲ್ಲ, ಎಮರ್ಜೆನ್ಸಿ ತಂದು. ಅವಾಗ ಡಿ ಕೆ ಶಿವಕುಮಾರ್ ಹೇಳ್ಬೇಕಾಯ್ತು ನಿಮ್ಮನ್ನು ಉಚ್ಚಾಟನೆ ಮಾಡ್ತೀನಿ ಅಂತ. ಟೂ ಲೇಟ್. ಸಂವಿಧಾನ ಪೂರ್ತಿ ಬದಲಾವಣೆ ಮಾಡೋಕ್ಕಂತೂ ಯಾರಿಂದನೂ ಆಗೋದಿಲ್ಲ, ಅದು ಸಾಧ್ಯನೂ ಇಲ್ಲ. ಅಶೋಕ್ ಅವ್ರು ಹೇಳಿರೋ ರೀತಿಯಲ್ಲಿ ಸಂವಿಧಾನದ ಜೊತೆಗೆ ಒಂದಿಷ್ಟು ಬದಲಾವಣೆಯನ್ನು ಮಾಡುವಂಥ ಹತ್ತಕ್ಕೆ ಕಾಂಗ್ರೆಸ್ ಹೋಗಿತ್ತು. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಕಾಂಗ್ರೆಸ್ನವ್ರು? ಆಗಿದ್ದಾಗ ಎಮರ್ಜೆನ್ಸಿಯನ್ನು ತಂದು ಯಾವುದು ಅನುಮೋದನೆಯನ್ನು ಪಡ್ಕೊಳ್ಳಾರ್ದೇ, ಸಂಸತ್ನಲ್ಲಿ ಅದರ ವಿಚಾರದಲ್ಲಿ ಚರ್ಚೆ ಆಗಲಾರ್ದೇ ಏಕಾಏಕಿಯಾಗಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಜಾತ್ಯತೀತತೆಯನ್ನು ಸೇರಿಸಿ ಸಂವಿಧಾನದ ವಿಚಾರದಲ್ಲಿ ಬದಲಾವಣೆ ಮಾಡಿದ್ಯಾರು? ಆ ಪ್ರಶ್ನೆಗೆ ಉತ್ತರ ಬರಬೇಕಲ್ಲ. ಸೊ ಹೀಗೆ ತಿದ್ದುಪಡಿಗಳನ್ನು ಮಾಡುವಂಥದ್ದು ಬೇರೆ, ಆದರೆ ಬದಲಾವಣೆ ಮಾಡುವಂಥದ್ದು ಯಾರಿಂದಲೂ ಆಗಲ್ಲ. ಅದಕ್ಕೆ ಪ್ರಧಾನಿಗಳು ಹೇಳಿದರು ಅಂಬೇಡ್ಕರ್ ಅವ್ರು ಬಂದರೆ ಆಗೋದಿಲ್ಲ ಅಂತ ಹೇಳಿ. ಗೊತ್ತಿಲ್ಲ ಇದು ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ. ಬಟ್ ಆ ರೀತಿ ಮಾತನಾಡೋರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರೆ ಒಂದು ಧೈರ್ಯ, ಒಂದು ನಂಬಿಕೆ, ಒಂದು ವಿಶ್ವಾಸ ಉಳ್ಕೊಳ್ಳುತ್ತೆ ಅಂತ ಕಾಣಿಸುತ್ತೆ. ಇನ್ನೊಬ್ಬರು ಮಾತಾಡೋಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾರೆ. ಇನ್ನು ಪ್ರಧಾನಿ ಮೋದಿಯನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದಂತಿದೆ, ಅದು ಸಹಜ, ಗೊತ್ತಿದೆ. ಮೋದಿ ಅವರನ್ನ ಹಿಟ್ಲರ್, ಮುಸ್ಲೋನಿಗೆ ಸದ್ದಾಂ ಹುಸೇನ್ಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿಯವರು ಹೋಲಿಸಿದ್ದಾರೆ. ಓಕೆ, ಸರ್ವಾಧಿಕಾರಿಗಳು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ರು. ಸದ್ದಾಂ ಹುಸೇನ್ ದೊಡ್ಡ ದೊಡ್ಡ ಮಸೀದಿ ಕಟ್ಟುತ್ತಿದ್ದ, ಅದೇ ರೀತಿ ಮೋದಿ ರಾಮ ಮಂದಿರ ಕಟ್ಟಿದ್ದಾರೆ ಅಂತೆಲ್ಲ ಮೊಯ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ಕಾಂಗ್ರೆಸ್ ಪಕ್ಷವೇ ನಿಜವಾದ ಹಿಟ್ಲರ್ ಅಂತ ಜರೆದಿದೆ. ಈ ಮಧ್ಯೆ ಪದೇ ಪದೇ ಮೋದಿಯನ್ನ ಹಿಟ್ಲರ್ ಅಂತಿರುವಂಥ ಸಿದ್ದರಾಮಯ್ಯ ಮೇಲೆ ಬಿಜೆಪಿ ದೂರನ್ನ ಕೊಟ್ಟಿದೆ. ಹಿಟ್ಲರ್ನ ಕಾಲದ ದೌರ್ಜನ್ಯ ಯಹೂದಿ ಮೈನಾರಿಟೀಸ್ ವಿರುದ್ಧ ಅಥವಾ ಸದ್ದಾಂ ಹುಸೇನ್ ಇದ್ದು ಮೈನಾರಿಟಿ ವಿರುದ್ಧ ಒಂದು ಕೂಡ ಅವನು ಸದ್ದಾಂಗೆ ಎಷ್ಟು ಬಂದ್ರೆ ತಾನು ಎಷ್ಟು ದೈವಭಕ್ತಿ ಅಂದ್ರೆ ಅವ ದೊಡ್ಡ ದೊಡ್ಡ ಮಸೀದಿಗಳನ್ನ ಕಟ್ತಾ ಇದ್ದ. ಧಾರ್ಮಿಕವಾದಂತಹ ವಿಚಾರಗಳನ್ನ ಪ್ರಚೋದನೆ ಮಾಡಿ ಜನರನ್ನ ತಮ್ಮ ಹತ್ರ ಇಟ್ಕೊಳ್ಬೇಕಾದ ಒಂದು ಆಯುಧ ಅಂತ ಹೇಳಿದ್ರೆ ಧಾರ್ಮಿಕ ಆಯುಧ. ಸದ್ದಾಮನು ಅದೇ ಮಾಡಿದ. ಇಲ್ಲಿ ಒಂದು ರೀತಿಯಲ್ಲಿ ನಮ್ಮ ಮೋದಿಯವರು ಅದೇ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಕೂಡ ಅದೇ ರೀತಿಯಲ್ಲಿ ಕಟ್ತಾ ಇದ್ದಾರೆ. ಮೈನಾರಿಟೀಸ್ ನ ದಮನ ಮಾಡುದು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನು ದಮನ ಮಾಡುದು. ಈ ದೇಶದಲ್ಲಿ
ರಿಯಲ್ ಹಿಟ್ಲರ್ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಈ ದೇಶಕ್ಕೆ ಎಮರ್ಜೆನ್ಸಿ ತಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವ ಕಾನೂನು ಅಡಿಯಲ್ಲಿ ತಂದ್ರು ಇದೆಲ್ಲವನ್ನು? ನರೇಂದ್ರ ಮೋದಿ ಅವರನ್ನ ಹಿಟ್ಲರ್ಗೆ ಹೋಲಿಸಿರುವಂತದ್ದು, ಆಮೇಲೆ ಮಸೂಲಿಗೆ ಹೋಲಿಸಿರುವಂತದ್ದು. ಕಾಂಗ್ರೆಸ್ ಅವರಿಗೆ ಏನ್ ನೈತಿಕ ಅಧಿಕಾರ ಇದೆ? ಮೋದಿ ಅವರನ್ನ ಹಿಟ್ಲರ್ ಅನ್ನೋದಕ್ಕೆ ಏನ್ ಅಧಿಕಾರ ಇದೆ? ಇದ್ರ ಬಗ್ಗೆ ನಾವು ಕೂಡಲೇ ಚುನಾವಣಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಅನ್ನ ನಾವು ಕೊಡ್ತೀರಿ. ನನ್ನ ಪ್ರಕಾರ ಮುಸ್ಲಿಮರು ಈಗ ಮೈನಾರಿಟಿನೇ ಅಲ್ಲ ಅನಿಸುತ್ತೆ. 25 ಕೋಟಿ ಆಲ್ಮೋಸ್ಟ್ ಆಲ್ ಇದ್ದಾರೆ. ಮೈನಾರಿಟಿ ಹೇಗಾಗುತ್ತೆ? ನಿಜವಾದ ಮೈನಾರಿಟಿ ಇರುವಂಥ ಕ್ರಿಶ್ಚಿಯನರಿಗೆ, ಜೈನರಿಗೆ, ಬೌದ್ಧರಿಗೆ, ಇನ್ನುಳಿದಂತಹ ಸಮುದಾಯಗಳ ಸಿಖ್ಖರಿಗೆಲ್ಲ ನಿಜವಾಗಿಯೂ ಕೂಡ ಈ ವಿಚಾರದಲ್ಲಿ ತೊಂದರೆ ಸಮಸ್ಯೆಗಳನ್ನು ಈಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗಬೇಕಾಗಿರುವಂಥ ಮೈನಾರಿಟಿಯ ಸೌಲಭ್ಯಗಳು ಸಿಗದೇ ಇರೋ ರೀತಿಯಲ್ಲಿ ಆಗ್ತಾ ಇದೆ. ಓಕೆ, ಬಟ್ ಮೊಯ್ಲಿ ಅವರು ಹೇಳೋ ರೀತಿಯಲ್ಲಿ ದೊಡ್ಡ ದೊಡ್ಡ ಮಸೀದಿಗಳನ್ನು ಕಟ್ತಾ ಇದ್ದ ಹುಸೇನು ಅನ್ನೋದು, ಮಸೀದಿಗಳನ್ನು ಕಟ್ಟೋದಕ್ಕೂ ಒಂದು ರಾಮ ಮಂದಿರವನ್ನು ಕಟ್ಟೋದಕ್ಕೂ ವ್ಯತ್ಯಾಸ ಇದೆ. ಮಾನ್ಯ ಮೊಯ್ಲಿ ಸಾಹೇಬ್ರೆ, ರಾಮ ಮಂದಿರ ಏನಿತ್ತು ಅದರ ಇತಿಹಾಸ ನಿಮಗೂ ಗೊತ್ತಿದೆ. ಬಟ್ ಅವನು ಕಟ್ತಾ ಇದ್ದಂಥ ಮಸೀದಿಗಳು ಯಾಕೆ ಕಟ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಯಾಕೆ ಸುಮ್ಮನೆ ಎಳ್ಕೊಂಡು ಬಂದು ಕಾಂಗ್ರೆಸ್ ಮೊದಲೇ ಈ ಪರಿಸ್ಥಿತಿಯಲ್ಲಿದ್ದೀರಾ, ಈ ವಿಚಾರವನ್ನು ಎಳತ್ತಂದು ಅದೇ ಭಾವನೆಗಳನ್ನು ಮತ್ತೆ ತಗೊಂಡು ನಿಮ್ಮ ಪಾಡಿಗೆ ನೀವೇ ಕಲ್ಲ ನೋಡಿಸ್ಕೊಳ್ತೀರಾ? ಹೋಗಬೇಡಿ. ಜನ ಭಾವನಾತ್ಮಕವಾಗಿ ಭಾಳ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಇನ್ನು ಹುಣಸೂರಿನಲ್ಲಿ ಪ್ರಜಾಧ್ವನಿ ಸಮಾವೇಶ ಕಾಂಗ್ರೆಸ್ ನಡೆಸಿದೆ. ಒಕ್ಕಲಿಗರ ಮತ ಸೆಳೆಯಲು ಕಸರತ್ತು ನಡೆಸಿದೆ. ಜೆಡಿಎಸ್ ಕಾರ್ಯಕರ್ತರೇ ಇನ್ನು ಮುಂದೆ ದಳ ಇರಲ್ಲ, ಜನತಾದಳವನ್ನು ಕುಮಾರಸ್ವಾಮಿ ಮಾರಾಟ ಮಾಡಿಬಿಟ್ಟಿದ್ದಾರೆ, ಅಡ ಇಟ್ಟಿದ್ದಾರೆ, ಬನ್ನಿ ನಮ್ಮ ಪಕ್ಷ ಸೇರ್ಕೊಳ್ಳಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಇದಕ್ಕೆ ತುಮಕೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ 3 ಜನ್ಮ ಹುಟ್ಟಿ ಬಂದರೂ ನಮ್ಮನ್ನು ಮುಳುಗಿಸೋಕೆ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ. ಜೆಡಿಎಸ್ ಇಲ್ಲವೇ ಇಲ್ಲ ಅಂತಿರೋ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿ ಅಂತ ಕುಮಾರಸ್ವಾಮಿ ಅವರು ಅವರ ಕಾರ್ಯಕರ್ತರಿಗೆ, ಜನರಿಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಯಾರಿಗೆ ಕುಮಾರಸ್ವಾಮಿಗೆ ಬೆಂಚೂರಿ ಹಾಕಿದ್ರು, ಯಾರು ಆ ಸರ್ಕಾರದಿಂದ ಇಳಿಸಿದ್ರು, ಅವ್ರನ್ನ ಕರ್ಕೊಂಡು ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳ ಹತ್ರ ಆಶೀರ್ವಾದ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಾನ ಮರ್ಯಾದೆ ಬೇಡವೇನ್ರೇ? ಮುಂದಕ್ಕೆ ದಳ ಇರೋದಿಲ್ಲ. ನಾನು ದಳದ ಕಾರ್ಯಕರ್ತರಿಗೂ ಮನವಿ ಮಾಡ್ಕೊಳ್ತೀನಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಕುಮಾರಣ್ಣ ನಿಮ್ಮ ಪಾರ್ಟಿ ಮಾರಾಗೋಯ್ತು, ಅಡ ಇಟ್ಟಾಗೋಯ್ತು, ಬನ್ನಿ ಸೇರ್ಕೊಳ್ಳಿ, ನಿಮ್ಮ ಹಸ್ತಕ್ಕೆ ಬೆಂಬಲ ಕೊಡಿ. 100 ಜನ್ಮ ಎತ್ತ ಬಂದರು ಕಾಂಗ್ರೆಸ್ ನಮ್ಮನ್ನು ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಹೇಳ್ತಾರೆ ಕಾಂಗ್ರೆಸ್ನವರು, ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ, ಜೆಡಿಎಸ್ ಪಕ್ಷ ಉಳಿಯೋದೇ ಇಲ್ಲ ಅಂತ. ಇವತ್ತು ತುರುವೇಕೆರೆ ನನ್ನ ಪುಣ್ಯಾತ್ಮ ತಂದೆ ತಾಯಂದ್ರು ಅವರಿಗೆ ಉತ್ತರ ಕೊಟ್ಟಿದ್ದೀರಿ ಈ ಸಭೆಯಲ್ಲಿ. ಈ ಸರ್ಕಾರ ಮುಂದುವರೆದ್ರೆ, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದರೆ ಈ ರಾಜ್ಯಕ್ಕೆ ಬರಗಾಲ ತಪ್ಪಿದ್ದಲ್ಲ,